ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ಒಂದು 1000 ಜನ ಕೈ ಮುಗಿತಾರೆ ಗುರುಗಳಿಗೆ, ಒಂದು 100 ಜನ ಕೈ ಮುಗಿತಾರೆ. ಅದರಲ್ಲಿ ಒಬ್ಬ ಸತ್ಯವಂತ ಕೈ ಮುಗಿತಾನೆ. ಈ 1000 ಜನ 100 ಜನ ಆಯಾ ಸಮಯ ಸಂದರ್ಭಕ್ಕೆ ತಕ್ಕವಾಗಿ ಕೈ ಮುಗಿತಾರೆ. ಈ ಸತ್ಯವಂತ ಇದ್ದಾನಲ್ಲ, ಅವನು ಯಾವಾಗಲೂ ಕೈ ಮುಗಿದುಕೊಂಡೇ ಇರ್ತಾನೆ. ಭಗವಂತ ಭಗವಂತ, ದೇವರೇ, ಗುರುವೇ, ಏನೋ ಒಂದು ಅವನ ಜ್ಞಾನಕ್ಕೆ ತಕ್ಕಾಗಿ ಹೇಳ್ತಾ ಇರ್ತಾರೆ. ಭಗವಂತ ಯಾವ ರೀತಿ ಪರೀಕ್ಷೆ ಮಾಡ್ತಾನೆ ಅಂತ ಹೇಳಿದರೆ, ಎಷ್ಟು ಕ್ಲೋಸ್ ಆಗಿರ್ತಾನೆ ಭಗವಂತ ನಮ್ಮೊಟ್ಟಿಗೆ. ತುಂಬ ಹತ್ತಿರದಲ್ಲಿರ್ತಾನೆ, ಫ್ರೆಂಡ್ಸಿನಾಗಿರ್ತಾನೆ, ಹೇಗೂ ಬೇಕು ಆಗಿರ್ತಾನೆ. ನೀನು ಹೇಗೆ ಆಗಿರ್ತಾನ. ಇದಕ್ಕೊಂದು ಒಳ್ಳೆ ಒಂದು ಉದಾಹರಣೆ ಈ ಬಾಲಾಜಿ ಹಾತಿರಾಮ್ ಅಂತೇಳಿ ಒಬ್ಬರು ಸಂತರಿರ್ತಾರೆ. ಈ ಶ್ರೀನಿವಾಸ ಯಾವಾಗಲೂ ಬಂದು ಅವನ ಜೊತೆಗೆ ಇದ್ದುಕೊಂಡು ಪಗಡೆ ಆಡಿ ಅವನ ಕೈಕಾಲು ಒತ್ತಿ ಅಲ್ವಾ ಎಲ್ಲ ಸೇವೆ ಎಲ್ಲ ತಗೊಂಡು ಬೆಳಿಗ್ಗೆ ಆಗೋ ದೇವಸ್ಥಾನಕ್ಕೆ ಹೋಗಿಬಿಡ್ತಾರೆ. ಈ ಸತ್ಯಸ್ಥಿತಿ ಇದು. ಒಂದು ದಿನ ಈ ಹಾತಿರಾಮ್ ಮತ್ತು ಈ ವೆಂಕಟೇಶ ಯಾತ್ರೆ ಹೋಗ್ತಾ ಇರ್ತಾರೆ. ಸುಮ್ಮನೆ ನಡ್ಕೊಂಡು ಹೋಗ್ತಿರೋ ಸಮಯದಲ್ಲಿ ಅಲ್ಲೊಂದು ಚೇಳು ಇರ್ತದೆ. ಆ ಚೇಳು ನೀರಿಗೆ ಬಿದ್ದು ಸಾವು ಮತ್ತು ಬದುಕಿನ ಹೋರಾಟದಲ್ಲಿ ಅದು ಇರ್ತದೆ. ಆಗ ಹಾತಿರಾಮ್ ಹೇಳ್ತಾರೆ, ವೆಂಕಟೇಶ, ಶ್ರೀನಿವಾಸ ಒಂದು ಜೀವರಾಶಿ ಕಷ್ಟಪಡ್ತಾ ಉಂಟು, ಹೇಗಾದರೂ ಕಾಪಾಡಬೇಕು ಅಂತೇಳಿ ಇವರು ಹೋಗ್ತಾರೆ ಹಾತಿರಾಮ್. ಆಗ ವೆಂಕಟೇಶ ಹೇಳ್ತಾನೆ, ಅದು ವಿಷ, ಅದು ನಿಮಗೆ ಚುಚ್ಚಬಹುದು, ಕಚ್ಚಬಹುದು, ನೀನು ಅದಕ್ಕೆ ಕೈ ಹಾಕಲಿಕ್ಕೆ ಹೋಗಬೇಡ ಅಂತ. ಆಗ ಅವನು ಹೇಳ್ತಾನೆ, ಎಲ್ಲವೂ ನೀನೇ ಅಲ್ವಾ, ನನ್ನ ಕಣ್ಣ ಮುಂದೆ ಹೀಗೆ ಆಗುವಾಗ ನಾನು ಹೇಗಿದ್ದನ್ನು ಸಹಿಸಿಕೊಂಡಿರಲಿ. ಕಚ್ಚುವುದಾದ ಧರ್ಮ, ಕಾಪಾಡೋದು ನನ್ನ ಧರ್ಮ. ಪರವಾಗಿಲ್ಲ, ನಾನು ಕಾಪಾಡ್ತೇನೆ ಅಂತ. ಶ್ರೀನಿವಾಸ ನೋಡ್ತಾರೆ ನಾನು, ಸರಿ ಆಯಿತು. ಪರಮಶ್ರೇಷ್ಠ ಭಕ್ತ ಇವನು, ಒಳ್ಳೆ ಒಂದು ಮನಸ್ಸುಂಟು ಇವನಿಗೆ, ಎಲ್ಲರನ್ನು ಕಾಪಾಡೋ ಗುಣ ಉಂಟು. ಒಂದು ವಿಷ ಜಂತುವನ್ನೇ ಕಾಪಾಡ್ತಾನೆ ಅಂತ ಹೇಳಿದರೆ ಇವನೊಳಗೆ ಎಷ್ಟು ಗುಣ ಇರ್ಬೋದು. ಹಾಗೆಯೇ ಹೋಗ್ತದೆ ಸ್ವಲ್ಪ ದಿನಗಳು. ಆದರೂ ಈ ಶ್ರೀನಿವಾಸನಿಗೆ ತೃಪ್ತಿ ಇಲ್ಲ. ಇವ ಏನು ಅಂತೇಳಿ ಪ್ರಪಂಚಕ್ಕೆ ಗೊತ್ತಾಗಬೇಕು. ಇವನ ಈ ಸಾಧನೆಗಳೆಲ್ಲ ಯಾವುದು ಗೊತ್ತಾಗ್ತಾ ಇಲ್ಲ ಯಾರಿಗೂ. ಇವನ ಸತ್ಯ ಏನು ಅಂತೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆಗ ಶ್ರೀನಿವಾಸ ಏನು ಮಾಡ್ತಾನೆ, ಒಂದು ದಿನ ಇವನಲ್ಲಿಗೆ ಬಂದು ಇವನ ಸೇವೆ ಎಲ್ಲ ತಗೊಂಡು ಹೋಗುವಾಗ ಇವನ ಆಭರಣ ಎಲ್ಲ ಬಿಟ್ಟೇ ಹೋಗ್ತಾನೆ ಬೇಕು ಅಂತಲೇ. ಊರಿಡೀ ಪ್ರಚಾರ ಆಗ್ತದೆ, ತಿರುಪತಿ ಪೂರ್ತಿ ದೇವರ ಆಭರಣ ಕಾಣೋದಿಲ್ಲ, ದೇವರ ಆಭರಣ ಕಾಣೋದಿಲ್ಲ. ಹುಡುಕಿ 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 ಅಂತ ಹೇಳುವಾಗ ಇವನ ಆಶ್ರಮದಲ್ಲಿ ಸಿಗ್ತದೆ, ಹಾತಿರಾಮರ ಆಶ್ರಮದಲ್ಲಿ. ಇವ ದೊಡ್ಡ ಕಳ್ಳ ಇವನು ಅಂಥೇಳಿ ಎಲ್ಲರ ಮುಂದೆ ಇವನನ್ನು ಕಳ್ಳ ಮಾಡಿಬಿಡ್ತಾರೆ. ದೇವ್ರ ಜೊತೆಗೆ ಇದ್ದುಕೊಂಡು, ದೇವರ ಜೊತೆಗೆ ಊಟ ಮಾಡಿಕೊಂಡು, ದೇವರ ಕೈಕಾಲು ಒತ್ತಿಕೊಂಡು, ದೇವರ ಜೊತೆಗೆ ಎಲ್ಲ ರಾತ್ರಿಯಿಂದ ಬೆಳಗ್ಗೆವರೆಗೆ ದೇವರ ಜೊತೆ ಇರುವವನಿಗೆ ಸಿಕ್ಕಿದ ಪಟ್ಟ ಕಳ್ಳ ಅಂತೇಳಿ. ಸತ್ಯವಂತ ಕೈ ಮುಗಿದ್ರೆ ಹೇಗೆ ಅಂತ ಹೇಳೋದಕ್ಕೊಂದು ಉದಾಹರಣೆ. ಅವನನ್ನು ಕಳ್ಳನಾಗಿ ಮಾಡಿದರೂ ಅವನು ಹೇಳಿದ ಒಂದೇ ವಿಚಾರ, ಶ್ರೀಮನ್ನಾರಾಯಣ, ಶ್ರೀನಿವಾಸ, ನಾನು ನಿನಗೆ ಕಳ್ಳನಾಗೋದು ಇಷ್ಟ ಆದರೆ ಸಂತೋಷವಾಗಿ ನಾನು ಸ್ವೀಕಾರ ಮಾಡ್ತೇನೆ, ನಾನು ಕಳ್ಳನಾಗಿ ಇರ್ತೇನೆ, ನಿನ್ನ ಲೀಲೆ ಅಲ್ಲ ಅಂತೇಳಿ. ಇದು ಶರಣಾಗತಿ. ಆ ಕಳ್ಳನನ್ನು ಮಾಡಿದ ಯಾಕೆ ಗೊತ್ತುಂಟ, ಅವ ಕಳ್ಳ ಅಲ್ಲ ಅಂತ ಗೊತ್ತಾಗಬೇಕು, ಅವ ಪರಮ ಭಕ್ತ ಅಂತ ಗೊತ್ತಾಗಬೇಕು. ಈ ಪರಮ ಭಕ್ತ ಅಂತ ಗೊತ್ತಾಗಬೇಕಾದ್ರೆ ಏನೋ ಒಂದು ಜೀವನದಲ್ಲಿ ಒಂದು ಬಲವಾದ ಪರೀಕ್ಷೆ ಬರಬೇಕು. ಆ ಬಲವಾದ ಪರೀಕ್ಷೆ ಬರದಿದ್ದರೆ ಅದು ಕಣ್ಣಿಗೆ ಕಾಣೋದಿಲ್ಲ, ನಾರ್ಮಲ್ ಆಗಿ ಹೋಗಿ ಬಿಡುತ್ತೆ ಅಷ್ಟೇ, ಹತ್ತರೊಟ್ಟಿಗೆ ಆನಂದರಾಗಿ. ಹಾಗೆ ಆಗಬಾರ್ದು. ಒಂದು ಶ್ರೇಷ್ಠ ಭಕ್ತ ಇವನು, ಶ್ರೇಷ್ಠ ದಾಸ ಇವನು. ಇವನನ್ನು ಪ್ರಪಂಚದಲ್ಲಿ ಎಲ್ಲರೂ ನೋಡಬೇಕು.
ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಇವನನ್ನು ಪೂಜಿಸಬೇಕು ಅಂತೇಳಿ ಶ್ರೀಮನ್ನಾರಾಯಣ ಒಂದು ಲೀಲೆಯನ್ನು ಆಡ್ತಾನೆ. ಇವ ಕಳ್ಳ ಅಂತೇಳಿ ಇವನಿಗೆ ಒಂದು ಶಿಕ್ಷೆ ಕೊಡ್ತಾರೆ. ಆ ಒಂದು ಆನೆ ಊಟ ಮಾಡುವಷ್ಟು ಕಬ್ಬನ್ನು ನೀನು ಊಟ ಮಾಡಬೇಕು, ಕಳ್ಳ ಅಲ್ಲ ಅಂತ ಇದ್ದರೆ ಸಾಬೀತುಪಡಿಸಬೇಕು ಅಂತೇಳಿ. ಇವನು ಏನು ಮಾಡಲಿಕ್ಕಾಗ್ತದೆ? ಊಟ ಮಾಡಲಿಕ್ಕಾಗ್ತದೆ? ಶ್ರೀನಿವಾಸ ಅಂತೇಳಿ ಎಲ್ಲ ನಿನ್ನ ಲೀಲೆಯಪ್ಪ ಅಂತೇಳಿ ಏನು ಬೇಕಾದರೆ ಮಾಡು, ನನ್ನ ಮರಣ ನಿನಗೆ ಸಂತೋಷ ಆಗೋದಾದರೆ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಅಂತೇಳಿ ಅಲ್ಲೇ ಮಾಡ್ಕೊಂಡು ಬಿಡ್ತಾರೆ. ಯಾವುದೋ ಒಂದು ಆನೆ ಯಾವುದೋ ಬಂದು ಆನೆ ರೂಪದಲ್ಲಿ ಬಂದು ಶ್ರೀಮನ್ನಾರಾಯಣ ಅದನ್ನೆಲ್ಲ ಊಟ ಮಾಡಿ ಬೆಳಿಗ್ಗೆ ನೋಡುವ ಕಬ್ಬೇ ಇಲ್ಲ ಅಲ್ಲಿ. ಹೇಗೆ ಊಟ ಮಾಡಲಿಕ್ಕೆ ಸಾಧ್ಯ ಇದು ಕಬ್ಬು? ಯಾರೋ ಒಬ್ಬ ನೋಡಿ ಹೇಳ್ತಾನೆ, ಇಲ್ಲ ಇಲ್ಲ ಒಂದು ಆನೆ ಬಂದು ಊಟ ಮಾಡ್ತಾ ಇತ್ತು ಅಂತೇಳಿ. ಸತ್ಯವಂತ ಅಂತೇಳಿ ಪ್ರಪಂಚಕ್ಕೆ ಪರಿಚಯ ಆಗಬೇಕು ಅಂತೇಳಿದರೆ, ಒಂದು ಒಳ್ಳೆಯ ವ್ಯಕ್ತಿ ಅಂತೇಳಿ ಪರಿಚಯ ಆಗಬೇಕು ಅಂತೇಳಿದರೆ 1000 ವಿಚಾರವನ್ನು ದಾಟಿ ಆಗಬೇಕು ಅಂತೇಳಿ. ಹಾಗೆ ಸತ್ಯವಂತ ಒಬ್ಬ ಕೈ ಮುಗಿದ್ರೆ ಉಂಟಲ್ಲ, ಅವನ ಜೀವನ ಪರ್ಯಂತ ಕೈ ಮುಗಿತಾನೆ. ಅವನ ಜೊತೆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಇರ್ತಾನೆ. ಆಗ ಒಳ್ಳೆಯವನಿಗೆ ಕಷ್ಟ ಬರೋದು, ಸತ್ಯವಂತರಿಗೆ ಕಷ್ಟ ಬರೋದು. ಪ್ರತಿ ಮಹಾಪುರುಷರು ನೋಡಿದರೆ ಅವರ ಕಷ್ಟ ಇವತ್ತು ನಮಗೆ ದಾರಿ ದೀಪ ಆಗಿದೆ. ಅವರ ಜೀವನ, ಅವರು ಅದನ್ನೆಲ್ಲ ಸಹಿಸಲಿಕ್ಕೆ ಆಗ್ತದೆ ಅಂತ ತೋರಿಸಿಕೊಟ್ಟು. ಪ್ರತಿಯೊಂದು ಮಹಾಪುರುಷರು ಎಲ್ಲವನ್ನೂ ಸಹಿಸಲಿಕ್ಕೆ ಆಗ್ತದೆ ಅಂತ. ಆದ ಕಾರಣ ನಾವು ದೇವತಾ ಪುರುಷರು ಅಂತ ಹೇಳ್ತೇವೆ, ಮಹಾಪುರುಷರು ಅಂತ ಹೇಳ್ತೇವೆ, ಜ್ಞಾನಿಗಳು ಅಂತ ಹೇಳ್ತೇವೆ, ಯೋಗಿಗಳು ಅಂತ ಹೇಳ್ತೇವೆ ಅಲ್ವಾ. ಸುಮ್ಮನೆ ಆ ಸ್ಥಿತಿ ಬರೋದಿಲ್ಲ ಅಂತ ಹೇಳೋದು. ಅದಕ್ಕಾಗಿ ಒಬ್ಬ ಹುಟ್ಟಿದ್ರೂ ಕೂಡ, ಈಗ ಸಿದ್ಧಾರೂಢರು ಬಾಲ್ಯದಲ್ಲೇ ಜ್ಞಾನಿಯವರು, ಹುಟ್ಟಿನಲ್ಲೇ ಜ್ಞಾನಿ. ಆದರೆ ಗುರು ಬೇಕು ಅಂತ, ಗುರುವಿನ ಸೇವೆ ಬೇಕು ಅಂತೇಳಿ ಹುಡುಕಿಕೊಂಡು ಹೋದರು. ಅವರಿಗೆ ಗುರುವಿನ ಸೇವೆ ಮಾಡುವ ಅವಶ್ಯಕತೆ ಇಲ್ಲ, ಅವರು ಬಾಲ್ಯದಲ್ಲೇ ಜ್ಞಾನಿಯವರು. ಅವರಿಗೆ ಬಾಲ್ಯದಲ್ಲೇ ಎಲ್ಲ ಪವಾಡ ಗಿವಾಡ ಎಲ್ಲ ಸತ್ತು ಹೋದವರನ್ನು ಬದುಕಿಸಿ ಎಲ್ಲೆಲ್ಲ ಲೀಲೆಲ್ಲ ಮಾಡಿದ್ದಾರೆ. ಆದರೂ ಈ ಗುರು ಬೇಕು, ಗುರುವಿನ ಸೇವೆ ಬೇಕು ಅಂತೇಳಿ ಗುರುವಿನ ಹತ್ರ ಹೋಗುವಾಗ ಗುರು ಹೇಳಿದ್ದೇನು ಗೊತ್ತಾ? ಅಲ್ಲಿ ಕುದುರೆ ದೊಡ್ಡಲ್ಲಿ ಕೆಲಸ ಮಾಡ್ತಾಯಿರು, ಏನೋ ಒಂದು ಎಲ್ಲ ಕ್ಲೀನ್ ಮಾಡಿ ಶುದ್ಧ ಮಾಡ್ತಾಯಿರು, ಅಲ್ಲಿ ನಾನು ಯಾವ ಕರಿತೇನೆ ಆಗ ಬಾ. 12 ವರ್ಷ ಕಳೆದ ನಂತರ ಕರೀತಾರೆ ಅವರು. ಅಲ್ಲಿವರೆಗೂ ಏನು ಅಂತ ಕೇಳಿರಲಿಲ್ಲ ಅವರು. ಆ ಗುರುವಿನ ಮಾತು ಗೊತ್ತಿತ್ತು ಅವರಿಗೆ. ಈ ಮನುಷ್ಯ ಜನ್ಮಕ್ಕೆ ಬಂದ ನಂತರ ಒಂದು ಗುರುವಿನ ಸೇವೆ ಬಹಳ ಮುಖ್ಯ ಅಂತೇಳಿ. ಆ ಗುರುವಿನ ಸೇವೆ ಇಲ್ಲದಿದ್ದರೆ ಮುಂದೆ ಹೋಗುವುದಿಲ್ಲೆಂಬ ಸತ್ಯದ ಅರಿವಿತ್ತು ಯಾರಿಗೆ? ಜ್ಞಾನಿಗಳಿಗೆ, ಯೋಗಿಗಳಿಗೆ. ಈ ಜನ್ಮ ಸಾರ್ಥಕತೆ ಆಗಬೇಕು ಅಂತೇಳಿದರೆ ಅನೇಕ ರೀತಿಯ ವಿಚಾರಗಳು ಬರ್ತದೆ. ಅದು ಒಂದೆರಡು ವಿಚಾರ ಅಲ್ಲ. ಈ ಸಾಧನೆ ದಾರಿಯಲ್ಲಿ ಹೋಗುವಾಗ ಸತ್ಯವಂತ ಅಂತ ಸಿಗೋದು ಕೊನೆಯೇ ಒಬ್ಬ ಸಿಗ್ತಾರೆ. ಕೆಲವರಿಗೆ ಸಿಗ್ತಾನೆ, ಕೆಲವರಿಗೆ ಸಿಗುವುದಿಲ್ಲ. ಹೇಳೋದು ಅರ್ಥಾಯ್ತಾ? ಹಾಗೆ ಹೇಳೋದು, ಒಬ್ಬ ಪ್ರೀತಿಯ ಭಕ್ತ ಇದ್ದರೆ ಸಾಕು, ಆ ಒಬ್ಬ ಭಕ್ತನಿಂದಲೇ ಪ್ರಪಂಚ ಚೇಂಜ್ ಆಗ್ತದೆ ಅಂತ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.